ಬೇದಾರ್ ನಗರದ ಹೃದಯ ಭಾಗವೆನಿಸಿದ ಮೋಹನ್ ಮಾರ್ಕೆಟ್ನ ಜಿವಿ ಮಾಲ್ ಹಿಂಭಾಗದಲ್ಲಿ ಖ್ಯಾತ ಹೆಸರುವಾಸಿ ನೇತ್ರ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಅವರ ನೇತೃತ್ವದಲ್ಲಿ ಭವ್ಯ ಸುಸಜ್ಜಿತ ಗ್ರೌಂಡ್ ಫ್ಲೋರ್ ಜೊತೆಗೆ 4 ಅಂತಸ್ತಿನ ಬಸವಜ್ಯೋತಿ ನೇತ್ರಾಲಯ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ನೂತನ ಬಸವಜ್ಯೋತಿ ನೇತ್ರಾಲಯ ಉದ್ಘಾಟನಾ ಸಮಾರಂಭ ಹಿನ್ನೆಲೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಹಾಗೂ ದಂಪತಿಗಳಿಗೆ ಅವರ ಬಂಧು ಮಿತ್ರರು ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಸನ್ಮಾನಿಸಿ ಶುಭ ಕೋರಿದರು. ಕಣ್ಣಿನ ಕಾಳಜಿಗೆ ಬೇಕಾದ ಎಲ್ಲ ಅತ್ಯಾಧುನಿಕ ಯಂತ್ರೋಪಕರಣಗಳೊಂದಿಗೆ ಬಸವಜ್ಯೋತಿ ನೇತ್ರಾಲಯ ಹೊಸ ಕಟ್ಟಡ ಜನರ ಸೇವೆಗೆ ಸಿದ್ಧವಾಗಿದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿಯವರು ಸದಾ ಜನರ ನೇತ್ರ ರಕ್ಷಣೆ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೈದರಾಬಾದ್, ಸೋಲಾಪುರ, ಬೆಂಗಳೂರು ಇನ್ನಿತರೆ ಮಹಾನಗರಗಳ ಮಾದರಿಯಂತೆ ಸುಸಜ್ಜಿತ ವ್ಯವಸ್ಥೆಯುಳ್ಳ ಆಸ್ಪತ್ರೆ ಕಟ್ಟಡವನ್ನು ನಿರ್ಮಿಸಿರುವುದು ವಿಶೇಷವಾಗಿದೆ. ಇನ್ಮುಂದೆ ಬೀದರ್ ಸೇರಿದಂತೆ ಈ ಭಾಗದ ಜನರು ಕಣ್ಣಿನ ತಪಾಸಣೆ, ಚಿಕಿತ್ಸೆ, ಸರ್ಜರಿಗಾಗಿ ವಿವಿಧೆಡೆ ಅಲೆದಾಡುವ, ಇನ್ನಿತರೆ ಕಡೆ ಅಲೆದಾಡುವ ಸಮಯ ಮತ್ತು ಹಣ ಖರ್ಚು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಬಸವಜ್ಯೋತಿ ನೇತ್ರಾಲಯವು ಎಲ್ಲರ ಕಣ್ಣಿನ ಕಾಳಜಿ ವಹಿಸುವ ಕೇಂದ್ರ ಎನಿಸಿಕೊಂಡಿದೆ. ಕೈಗೆಟುಕುವ ದರದಲ್ಲೇ ಉತ್ಕೃಷ್ಟ ಗುಣಮಟ್ಟದ ಚಿಕಿತ್ಸೆ ಇಲ್ಲಿ ದೊರಕಲಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅಗತ್ಯ ವ್ಯವಸ್ಥೆಯೊಂದಿಗೆ ಸುಸಜ್ಜಿತ ಆಸ್ಪತ್ರೆ ಕಟ್ಟಡ ಇದಾಗಿದ್ದು ಎಲ್ಲಾ ತರಹದ ನೇತ್ರ ಸಮಸ್ಯೆಗೆ ಚಿಕಿತ್ಸೆ ಕಲ್ಪಿಸುವ ಕೇಂದ್ರ ಇದಾಗಿದೆ. ಕಟ್ಟಡದ ನೆಲಮಹಡಿ ಹಾಗೂ 1ನೇ ಮತ್ತು 2ನೇ ಅಂತಸ್ತು ಬಸವಜ್ಯೋತಿ ನೇತ್ರಾಲಯಕ್ಕೆ ಬಳಸಿಕೊಳ್ಳಲಾಗಿದೆ. ಸುಮಾರು 10,000 ಚದರ ಅಡಿ ಜಾಗದಲ್ಲಿ ಆಸ್ಪತ್ರೆ ತಲೆ ಎತ್ತಿ ನಿಂತಿದೆ. ಹೈಟೆಕ್ ಯಂತ್ರೋಪಕರಣಗಳು, ಆಪರೇಷನ್ ಥಿಯೇಟರ್, ಒಳ ಹಾಗೂ ಹೊರ ರೋಗಿಗಳಿಗೆ ಪ್ರತ್ಯೇಕ ವಾರ್ಡ್, ತಪಾಸಣಾ ವಿಭಾಗ, ಮೆಡಿಕಲ್, ಆಪ್ಟಿಕಲ್ ಸೆಂಟರ್ ಹೀಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಚಿಕಿತ್ಸಾ ಸೌಲಭ್ಯಗಳು ಸಿಗಲಿದೆ. ರೋಗಿಗಳ ಅನುಕೂಲಕ್ಕಾಗಿ ಲಿಫ್ಟ್ ವ್ಯವಸ್ಥೆಯೂ ಕೂಡ ಇಲ್ಲಿ ಲಭ್ಯವಿದೆ. ಮೇಲ್ಮಹಡಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿಯವರ ಮನೆ ಸಹ ಇದ್ದು ದಿನದ 24 ತಾಸು ರೋಗಿಗಳ ಕಾಳಜಿ ವಹಿಸಲಿದ್ದಾರೆ. ಈ ಕುರಿತಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಅವರು ಮಾತನಾಡಿ, ಕಣ್ಣಿದ್ದರೆ ಪ್ರಪಂಚ ನೋಡಬಹುದಾಗಿದೆ, ಕಣ್ಣಿಲ್ಲದಿದ್ದರೆ ಇಡೀ ಪ್ರಪಂಚ ಬರೀ ಕತ್ತಲು. ಹೀಗಾಗಿ ಕಣ್ಣಿನ ಕಾಳಜಿ ಅತ್ಯಂತ ಮುಖ್ಯವಾಗಿದೆ. ಕಣ್ಣು ಸೂಕ್ಷ್ಮ ಅಂಗವಾಗಿರುವುದರಿಂದ ಕಣ್ಣಿನ ಬಗ್ಗೆ ಹೆಚ್ಚು ಕೇರ್ ತೆಗೆದುಕೊಳ್ಳಲೇಬೇಕಾಗಿದೆ. ಆಧುನಿಕ ವೈದ್ಯಕೀಯ ವಿಧಾನಗಳಿಂದ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಅಂಧತ್ವವನ್ನು ನಿವಾರಿಸಿಕೊಳ್ಳಬಹುದಾಗಿದೆ. ಹೀಗಾಗಿ ಬಸವಜ್ಯೋತಿ ನೇತ್ರಾಲಯದಲ್ಲಿ ಕಣ್ಣಿನ ಸಮಸ್ಯೆ ಕಂಡುಹಿಡಿದು ಅದಕ್ಕೆ ಪರಿಹಾರ ಒದಗಿಸುವುದಕ್ಕೆ ಪೂರಕವಾಗಿ ಅತ್ಯಾಧುನಿಕ ಹೈಟೆಕ್ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಹೊಸ ಆಸ್ಪತ್ರೆಯಲ್ಲಿ IOL ಮಾಸ್ಟರ್ 700 ಸ್ಕ್ಯಾನಿಂಗ್ ಸೇರಿದಂತೆ ವಿವಿಧ ಯಂತ್ರೋಪಕರಣ ಅಳವಡಿಸಲಾಗಿದೆ. ಈ ಯಂತ್ರಗಳ ಸಹಾಯದಿಂದ ಕಣ್ಣಿನ ಸಮಸ್ಯೆ ಬೇಗ ಅರಿತು ಅದಕ್ಕೆ ಸೂಕ್ತ ಚಿಕಿತ್ಸೆ ಸಕಾಲದಲ್ಲಿ ನೀಡಬಹುದಾಗಿದೆ. IOL ಮಾಸ್ಟರ್ ಮಷಿನ್ ಕಣ್ಣಿನ ಸೂಕ್ಷ್ಮಾತೀತ ಸೂಕ್ಷ್ಮ ಸಮಸ್ಯೆಗಳನ್ನು ಪತ್ತೆ ಹಚ್ಚುತ್ತದೆ. ಇದು ಕಣ್ಣಿನ ಪಾಲಿಗೆ ಒಂದು ರೀತಿಯಲ್ಲಿ MRI ತರಹ ಕೆಲಸ ಮಾಡುತ್ತದೆ. ಕಣ್ಣಿನ ಸಮಸ್ಯೆ ಯಾರಿಗೆ ಯಾವಾಗ ಬೇಕಾದರೂ ಬರಬಹುದಾಗಿದೆ. ಇದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಹೀಗಾಗಿ ಏನೇ ಕಣ್ಣಿನ ಸಮಸ್ಯೆ ಇದ್ರೂ ಸಹ ಅದಕ್ಕೆ ಬೇಗ ಪತ್ತೆ ಹಚ್ಚಿ ಪರಿಹಾರ ಕೊಂಡುಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಅಜಾಗರೂಕತೆಯಿಂದಾಗಿ ಕೆಲವೊಮ್ಮೆ ದೃಷ್ಟಿ ಕಳೆದುಕೊಳ್ಳುವ ಅಪಾಯವೂ ಬರಬಹುದಾಗಿದೆ ಎಂದು ಚಟ್ನಳ್ಳಿಯವರು ಮಾತನಾಡಿ ತಿಳಿಸಿದರು. ಹಾಗಾಗಿ ಈ ಬಸವಜ್ಯೋತಿ ನೇತ್ರಾಲಯದ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿಯವರ ಕುಟುಂಬಸ್ಥರು, ಬಸವಜ್ಯೋತಿ ನೇತ್ರಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಬಂದ್ಬಿಟ್ಟು ನಾಗಭೂಷಣ್ ರೆಡ್ಡಿ, ಆಡಿಯೋಲಜಿಸ್ಟ್ ಅಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್. ಇದು ಬಂದ್ಬಿಟ್ಟು ಹುಟ್ಟಿ ಮಕ್ಕಳಿಗೆ ಟೆಸ್ಟ್ ಮಾಡೋದು, ಯಾವ ಮಕ್ಕಳಿಗೆ ಕಿವಿ ಕೇಳಿಸಲ್ಲ ಅಂತ ಡಿಟೆಕ್ಟ್ ಆಗುತ್ತೋ ಅವರಿಗೆ ನಾವೇನಂದ್ರೆ ಹುಟ್ಟಿದ್ದು 6 ಮಂತ್ಸ್ ಇಟ್ಕೊಂಡು ಇದು ಬೇರೆ ಅಂತ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಪೇಷಂಟ್ಸ್ ಏನು ಮಾಡೋದು ಮಲ್ಕೋತದೆ, ಅದರಲ್ಲಿ ನರ್ವ್ ಸ್ಟಿಮ್ಯುಲೇಷನ್ ಟೆಸ್ಟ್ ಮಾಡ್ತೀವಿ ಸರ್. ಇದು ಸೊ ಮಗುಗೆ ಎಷ್ಟು % ಲಾಸ್ ಇದೆ ಗೊತ್ತಿಡ್ಬೋದು. ಈಗ ದೊಡ್ಡವರಿಗೆ ಮಾಡಬೇಕಂದ್ರೆ ಇದು ಆಡಿಯೋಮೆಟ್ರಿ ಅಂತ ಮಾಡ್ತೀವಿ. ಇದರಲ್ಲಿ ನಾವು ಮಗು 1 ತಾಸು ಮಲ್ಕೋಬೇಕು. ಸೊ ಅದರಲ್ಲಿ ಏನಾಗುತ್ತೆ, ಅವ್ರ ಹಿಯರಿಂಗ್ ಕೆಪಾಸಿಟಿ ನಾವು ಚೆಕ್ ಮಾಡ್ತೀವಿ ಸರ್. ಎಷ್ಟು ಏಜ್ ಸರ್? ಏಜ್ ನಾವು 3 ಮಂತ್ಸ್ ಇಂದ ಹಿಡ್ಕೊಂಡು 5 ವರ್ಷ ತನಕ ಯಾವ ಬೇಬಿ ನಮಗೆ ಟೆಸ್ಟಿಂಗ್ ರೆಸ್ಪಾಂಡ್ ಮಾಡಲ್ಲೋ ಆ ಬೇಬಿಗೆ ಇದೊಂದು ಬೇರೆ ಅಂತ ಟೆಸ್ಟ್ ಮಾಡ್ತೀವಿ. ಬ್ರೈನ್ ಇವಾಕ್ಡ್ ಆಡಿಟರಿ ರೆಸ್ಪಾನ್ಸ್ ಅಂತ ಟೆಸ್ಟ್ ಮಾಡ್ತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಾಗಭೂಷಣ್ ರೆಡ್ಡಿ, ಬಂದ್ಬಿಟ್ಟು ಆಡಿಯೋಲಜಿಸ್ಟ್. ಇದು ದೊಡ್ಡವ್ರದ್ದು ಸರ್. ನಮಸ್ಕಾರ. ಸೌಂಡ್ ಟ್ರೀಟೆಡ್ ರೂಮ್ ಇದು. ಇದು ಇಲ್ಲಿ ಪ್ಯೂರ್ ಟೋನ್ ಆಡಿಯೋಮೆಟ್ರಿ. ಇದರಲ್ಲಿ ಯಾರಿಗೆ ಕಿವಿ ಕೇಳಿಸಲ್ಲ ಅವ್ರು ಬಂದ್ಬಿಟ್ಟು ನನಗೆ ಕಡಿಮೆ ಕೇಳಿಸ್ತಾ ಇದೆ, ಸೊ ನನಗೆ ಕುಯ್ ಅಂತ ಇದೆ, ಅದರಲ್ಲಿ ನಾವೇನ್ ಮಾಡ್ತೀವಿ, ಪೇಷಂಟಿಗೆ ಕೊಡಿಸ್ಬಿಟ್ಟು ಸೌಂಡ್ ಚೆಕ್ ಮಾಡ್ತೀವಿ, ಯಾವ ಇಂಟೆನ್ಸಿಟಿ ಯಾವ ಡೆಸಿಬಲ್ಸ್ ಅಲ್ಲಿ ಟೆಸ್ಟ್ ಕೇಳಿಸ್ತಾ ಇದೆ ಅಂತ. ಇದು ದೊಡ್ಡವರಿಗೆ ಮತ್ತೆ 8 ವರ್ಷ ಅಂತ ನಾವು ಪೂರ್ತಿ 50-60 ವರ್ಷವರೆಗೂ ಮಾಡ್ಬೋದು. ಟ್ರೀಟ್ಮೆಂಟ್ ಕೊಡ್ತಾರ ಸರ್? ಯಾಕೆ ಕಡಿಮೆ ಕೇಳ್ತಾ ಇದೆ? ಎಸ್, ನಾವು ಟ್ರೀಟ್ಮೆಂಟ್ ಅಂದ್ರೆ ಕೇಳಿಸಲ್ಲ ಅಂದ್ರೆ ನಾವು ಹಿಯರಿಂಗ್ ಏಡ್ ಫಿಟ್ಟಿಂಗ್ ಮಾಡ್ತೀವಿ.
ಸ್ಪೀಚ್ ಆಡಿಯೋಮೆಟ್ರಿ ಮಾಡಿಬಿಟ್ಟು ಯಾವ ಪರ್ಸೆಂಟೇಜ್ ಬೆಸ್ಟ್ ಹೋಗಿದೆ, ಎಷ್ಟು ಪರ್ಸೆಂಟೇಜ್ ಕೇಳಿಸ್ತಿದೆ ಎಲ್ಲ ಮಾಡ್ತೀವಿ. ಮಲ್ಲಿಕಾರ್ಜುನ್ ಅಂತ, ನಾನು ಬಸವಜ್ಯೋತಿ ನೇತ್ರಾಲಯ ಪ್ರೊಪರೇಟರ್ ಆಗಿದ್ದು ಕಳೆದ 15 ವರ್ಷದಿಂದ ಬೀದರಲ್ಲಿ ಐ ಸ್ಪೆಷಲಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ನನ್ನ ಈ ಪ್ರಯಾಣವನ್ನು 2009ರಲ್ಲಿ ಶುರು ಮಾಡಿದ್ದು. ಸ್ಟೇಡಿಯಂ ಹತ್ರ ಕ್ಲಿನಿಕಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಮೆಲ್ಲನೆ ಇದು ಮಾಡಿಕೊಂಡು ಪ್ರೆಸೆಂಟ್ ಹಂತಕ್ಕೆ ಬಂದಿದ್ದೇನೆ. ಈಗ ಸದ್ಯಕ್ಕೆ ನಾನು ನೋಡ್ತಾ ಇರೋದು ಆ ಸ್ಟೇಡಿಯಂ ಹತ್ತಿರದ ಕ್ಲಿನಿಕ್ನ ಸ್ವಂತ ಬಿಲ್ಡಿಂಗಿಗೆ ನಾನು ಮುಂದಿನ ಬರೋ ದಿನಗಳಲ್ಲಿ ಚೇಂಜ್ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಇದನ್ನು ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಕನಸನ್ನು ಇಟ್ಕೊಂಡಿದ್ದೇನೆ. ಇದರಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಅತ್ಯಾಧುನಿಕ ವ್ಯವಸ್ಥೆಯನ್ನು ನಮ್ಮ ಜನತೆಗೆ ರೀಸನೇಬಲ್ ಇದರಲ್ಲಿ ಕಲ್ಪಿಸ್ತಕ್ಕಂಥದ್ದು ಗುರಿ ಇಟ್ಕೊಂಡಿದ್ದೇನೆ. ಸದ್ಯದ ಮಟ್ಟದಲ್ಲಿ ನಾವು ಎಂಟೀರಿಯರ್ ಸೆಗ್ಮೆಂಟ್ ಅಂದರೆ ಈ ಫೇಕೋಮೆಲ್ಸಿಫಿಕೇಷನ್ ಅಂದರೆ ಕಾಮನ್ ಇನ್ ಐ ಸರ್ಜರಿ ಇದೆ, ಅದನ್ನು ನಾವು ವರ್ಲ್ಡ್ ಕ್ಲಾಸ್ ಇದರಲ್ಲಿ ಮಾಡ್ತಾ ಇದ್ದೇವೆ. ಈಗ ಅತ್ಯಾಧುನಿಕ ಏನು ಟೆಕ್ನಿಕ್ ಇದೆ, ಟಾಪಿಕಲ್ ಅನಸ್ಥೆಸಿಯಾ ಅಥವಾ ಟಾಪಿಕಲ್ ಫೇಕೋ ಅಂತ ಅಂತೀವಿ, ಅದನ್ನು ಮಾಡ್ತಾ ಇದ್ದೇವೆ. ನಾವು ಕೊಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟು, ನಾವು ಮಾಡ್ತಕ್ಕಂಥ ಸ್ಕ್ಯಾನು, ಇಲ್ಲಿ ವರ್ಲ್ಡ್ ವೈಡ್ ಏನು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವು ವರ್ಲ್ಡಲ್ಲಿ ಏನು ರಿಸಲ್ಟ್ ಕೊಡ್ತಾ ಇದ್ದೀವಿ ಅದನ್ನು ಇಲ್ಲಿ ಬೀದರಲ್ಲಿ ಕೊಡ್ತಾ ಇದ್ದೇನೆ. ಇದರ ಜೊತೆಗೇ ನಮ್ಮ ಗ್ರಾಮೀಣ ಭಾಗದ ಪೇಷಂಟ್ಗಳಿಗೆ ಹೆಲ್ಪ್ ಆಗಲಿಕ್ಕೆ ನಮ್ಮ ಹತ್ರ ಯಶಸ್ವಿನಿ ಸ್ಕೀಮ್ ಇದೆ. ಯಶಸ್ವಿನಿ ಸ್ಕೀಮಲ್ಲಿ ನಾವು ಸರ್ಕಾರದ ಸಹಾಯದಿಂದ ಅತಿ ಕಡಿಮೆ ದರದಲ್ಲಿ ನಾವು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ. ಅಂದರೆ ಯಶಸ್ವಿನಿ ಸ್ಕೀಮ್ ಇರೋದು ಗ್ರಾಮೀಣ ರೈತರಿಗಷ್ಟೇ ಇರುತ್ತೆ. ಗ್ರಾಮೀಣ ರೈತರಿಗೆ ಇದರಿಂದ ಅವರಿಗೆ ಕಾರ್ಡನ್ನು ಇದು ಮಾಡಿದರೆ ಅದರಲ್ಲಿ ಕನ್ಸೆಷನಲ್ ರೇಟಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ. ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ಸ್ ಇರ್ತವೆ. ಪ್ರೈವೇಟ್ ಸ್ಕೀಮ್ಸಲ್ಲಿ ಇನ್ಶೂರೆನ್ಸ್ನ ಇಟ್ಕೊಂಡು ಅದ್ರ ಇದ್ರ ಪ್ರಕಾರ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಇರ್ತಕ್ಕಂಥ ಸ್ಕ್ಯಾನಿಂಗು ಈಗ ವರ್ಲ್ಡ್ ಸ್ಟ್ಯಾಂಡರ್ಡಲ್ಲಿ ಏನಿದೆ ಐವಲ್ ಮಾಸ್ಟರ್ 700 ಅಂತೀವಿ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಮೈಕ್ರೋಸ್ಕೋಪ್ ಅದನ್ನು ಯೂಸ್ ಮಾಡ್ತಾ ಇರೋದು ವರ್ಲ್ಡ್ ಸ್ಟ್ಯಾಂಡರ್ಡ್ ಝೈಸ್ ಮಾಡೆಲ್ ಅಂತ ಇದೆ, ಝೈಸ್ ಲುಮೆರಾ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಾವು ಯೂಸ್ ಮಾಡ್ತಕ್ಕಂಥ ಫೇಕೋ ಅಥವಾ ಲೇಸರ್ ಮಷಿನ್ ಏನಂತೀವಿ ಅದನ್ನು ವರ್ಲ್ಡ್ ಸ್ಟ್ಯಾಂಡರ್ಡ್ ಏನು ಅಲ್ಕಾನ್ ಲೇಸರ್ ಮಷಿನ್ ಅಂತೀವಿ, ಲೇಸರ್ ಮಷಿನ್ ಅಂತೀವಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು AMO ಮಷಿನ್ ಅಂತ ಇದೆ, ಅದನ್ನು ಸಿಗ್ನೇಚರ್ ಪ್ರೋ ಅಂತೀವಿ, ಅದು ಲೇಟೆಸ್ಟ್, ಎಲ್ಲಕ್ಕಿಂತ ಲೇಟೆಸ್ಟ್. ಆ ಮಷಿನ್ನ ಯೂಸ್ ಮಾಡಿ ಸರ್ಜರಿ ಮಾಡ್ತಾ ಇದ್ದೀವಿ. ಇದು ಮಾಡೋದರಿಂದ ಏನು ಅಂದರೆ, ಒಂದು ನಾವು ಉತ್ತಮ ಫಲಿತಾಂಶ ಕೊಡ್ಬೋದು. ರಿಸಲ್ಟ್ ಅಂತಂದರೆ ನಾವು ಕಡಿಮೆ ಕನ್ನಡಕ ಇರಲಾರ್ದೇ ನೋಡ್ತಕ್ಕಂಥ ಏನು ರಿಸಲ್ಟ್ ಇದೆಯೋ ಅದನ್ನು ನಾವು ಜಾಸ್ತಿ ಜನರಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕಂದರೆ ಒಳ್ಳೆ ಸ್ಕ್ಯಾನ್ ಇರೋದರಿಂದ ಕರೆಕ್ಟಾಗಿ ನಮಗೆ ಲೆನ್ಸ್ ನಂಬರ್ ಗೊತ್ತಾಗುತ್ತೆ. ಆ ಲೆನ್ಸ್ ಹಾಕಿದ ಮೇಲೆ ಜಾಸ್ತಿ ಜನರಿಗೆ ನಮಗೆ ಕನ್ನಡಕದ ಅವಶ್ಯಕತೆ ಬೀಳೋದಿಲ್ಲ. ಪ್ಲಸ್ ಇವೆಲ್ಲ ನಮಗೆ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಇರೋದ್ರಿಂದ ಸೇಫ್ಟಿ ಹೆಚ್ಚಾಗುತ್ತೆ ಪೇಷಂಟ್ಸ್ಗೆ. ನಾವು ಜಾಸ್ತಿ ಜನರಿಗೆ ಕಾಂಪ್ಲಿಕೇಶನ್ಸ್ ಇರಲಾರ್ದೇ ಶಸ್ತ್ರಚಿಕಿತ್ಸೆ ಮಾಡ್ಬೋದು. ನಮ್ಮ ಹತ್ರ ನೋಡಿಕೊಂಡ್ರೆ ನಾವು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ಗಿಂತನೂ ನಮ್ಮಲ್ಲಿ ಕಾಂಪ್ಲಿಕೇಶನ್ಸ್ ರೇಟ್ ಬಹಳ ಕಡಿಮೆ ಇದೆ. ಸೊ ಬಿಕಾಸ್ ಆಫ್ ದ ಸೇಫ್ಟಿ ನೆಟ್ ನಾವು ಇದನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ವಾಟ್ ಎವರ್ ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಅಥವಾ ಮಷಿನ್ಸ್ ಇದ್ದಾವೆ ಅದನ್ನು ಯೂಸ್ ಮಾಡಿಕೊಂಡು ಸರ್ಜರಿ ಮಾಡ್ತಾ ಇದ್ದೀವಿ. ಅಲ್ಲೂ ಇದೆಲ್ಲ ಸೌಲಭ್ಯಗಳು ರೀಸೆಂಟಾಗಿ ಎಲ್ಲನೇ ಇದ್ದಾವೆ. ಅದನ್ನು ಒಂಚೂರು ಮತ್ತೆ ಅಪ್ಗ್ರೇಡ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಮ ಫ್ರೆಂಡ್ ಆದಂಥ ಡಾಕ್ಟರ್ ನಾಗಭೂಷಣ್ ರೆಡ್ಡಿ ಅಂತ ಇದ್ದಾರೆ. ಅವರು ಹಿಯರಿಂಗ್ ಏಡ್ ಟೆಸ್ಟಿಂಗ್ ಮತ್ತು ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅವರು ಸಿಮನ್ಸ್ ಕಂಪನಿಯ ಟೆಸ್ಟಿಂಗ್ ಅದು ಬೇರೆ ಅಂತ ಇರುತ್ತೆ, ಅದನ್ನು ಟೆಸ್ಟ್ ಮಾಡಿಕೊಂಡು ಸ್ಪೀಚ್ ಥೆರಪಿ ಮತ್ತು ವರ್ಟಿಗೋ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ. ಸೊ ಅವ್ರದ್ದು ಒಂದು ಯೂನಿಟ್ ನಮ್ಮ ಹಾಸ್ಪಿಟಲ್ ಅಳವಡಿಸ್ಕೊಂಡಿದ್ದೀವಿ. ಸೊ ಇದರ ಸದುಪಯೋಗವನ್ನು ಎಲ್ಲ ಜನರು ಪಡ್ಕೋಬೇಕು ಅಂತ ವಿನಂತಿಸ್ತೇನೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ.